ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಕಳೆದ 1.5-2 ತಿಂಗಳಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರಿಂದ ಅವರ ಕೊಡ್ತಕ್ಕಂಥ ಕಿರುಕುಳದಿಂದ ಅವರ ಮಾಡ್ತಿರ್ತಕ್ಕಂಥ ಫೋನ್ ಕರೆಗಳಿಂದ ಬೇಸತ್ತು ಗುಳ್ಳೆ ಹೋಗ್ತಾ ಇದ್ದಾರೆ. ಊರುಗಳೇ ಬಿಟ್ಟು ಸಂಸಾರ ಸಮೇತ ಎಲ್ಲ ದಿವಾಳಿ ಆಗ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥ ಯಾರು? ಮೈಕ್ರೋ ಫೈನಾನ್ಸ್ ಅಧಿಪತಿ ಯಾರು? ಮೈಕ್ರೋ ಫೈನಾನ್ಸ್ ಸರ್ವಾಧಿಕಾರಿ ಯಾರು? ಮುಖ್ಯಮಂತ್ರಿಗಳೇ, ಡಿ.ಕೆ. ಶಿವಕುಮಾರ್ ಅವರೇ, ಗೃಹ ಸಚಿವರೇ, ಈ ಕೂಡಲೇ ಸೂಕ್ತವಾದ ತಂದು ಇಂಥ ಭ್ರಷ್ಟ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರನ್ನ ಬಂಧಿಸಿ ಅವ್ರಿಗೆ ಎಡಮುರಿ ಕಟ್ಟಬೇಕು, ಜನರ ಪ್ರಾಣ ಉಳಿಬೇಕು ಅಂತ ನಾವು ಎಚ್ಚರಿಸ್ತಾ ಇದ್ದೇವೆ. ಗೃಹ ಮಂತ್ರಿಗಳೇ, ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ಕನಕಪುರದ ಬಂಡೆ ಮಹಿಳೆಯರಿಗೆ 50% ಮೀಸಲಾತಿ, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ, ಕಾನೂನು ಸಲಹೆಗಳು, ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳು, ಮಹಿಳೆಯರಿಗೆ ಹೆಚ್ಚಿನ ಅಧಿಕಾರ ಅಂತಿರಲ್ಲಪ್ಪ. ಚುನಾವಣೆ ಸಂದರ್ಭದಲ್ಲಿ ವಾನ್ಗಟ್ಟವೆ ಮಹಿಳೆಯರು ಇವತ್ತು ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ಕುಟುಂಬಗಳು ಬೀದಿ ಪಾಲಾಯ್ತು. ಇಷ್ಟು ಜನ ನಿಮ್ಗೆ ಓಟ್ ಹಾಕಾರಲ್ವಾ? ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮ್ಗೆ ಧೈರ್ಯ, ದಮ್ಮು, ತಾಕತ್ತು, ಸಂವಿಧಾನ ಬದ್ಧವಾಗಿ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ರಾಜೀನಾಮೆ ಕೊಡ್ರಿಯಾ? ನಿಮ್ಗೆ ಯಾಕ್ರಿಯ ಮಾನ್ಗೇಟ್ ರಾಜಕಾರಣ? ನಿಮ್ಗೆ ಯಾಕೆ ಹೇಳ್ರಿಯ? 224 ಜನ MLAಗಳೇ, 28 ಜನ MP ಗಳೇ, ದಂಡಪಿಂಡಗಳೇ, ಎಲ್ಲಿ ಅಡಗೋಗಿದ್ದೀರಿ? ನಿಮ್ ಸೊಲ್ಲು ನಿಂತೋಗಿದ್ಯಾ? ನಿಮ್ಗೆ ದಮ್ಮಿಲ್ವಾ? ತಾಕತ್ತಿಲ್ವಾ? ಧೈರ್ಯ ಇಲ್ವಾ? ನಿಮ್ಗೆ ಓಟ್ ಹಾಕಿ ಗದ್ಗೆಗೇರಿಸಿದಂತ ಮತದಾರ ಬಂಧುಗಳ ಮೇಲೆ ನಿಮ್ಗೆ ಒಲಿವಿಲ್ವಾ? ಚುನಾವಣೆ ಸಂದರ್ಭದಲ್ಲಿ ಅವ್ವ, ತಾಯಿ, ಅಮ್ಮ ಕಾಪಾಡುವ, ಏನೇ ಸಮಸ್ಯೆ ಬಂದು ನಿಮ್ ಕೈ ಹಿಡಿತೀನಿ ಕಣವ, ಲೋನ್ ಕೊಡಿಸ್ತೀನಿ ಕಣವ, ಮನೆ ಕಟ್ಸ್ತೀನಿ ಕಣವ, ರೋಡ್ ಮಾಡಿಸ್ತೀನಿ ಕಣವ, ಸ್ಕೂಲ್ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸ್ತೀನಿ ಕಣವ, ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಪಡಿಸ್ತೀನಿ ಕಣವ. ಒಪ್ಕೊಂಡು ನಿಮ್ ಜನ್ಮಕ್ಕೆ ಬೆಂಕಿ ಹಾಕೋರೆ. ಮಾನ ಮರೀತಿದ್ದೇನೆ ಅಂದ್ರೆ ನಿಮ್ಗೆ ಯಾರಿಗಾದ್ರು? 224 ಜನ MLAಗಳು ಕತ್ತೆ ಕಾಯ್ತಾ ಇದ್ದೀರಾ? ಎತ್ರೆ ಬಂಡ್ರ್ಯಾ, ಬೀದಿಗಳಿರ್ಯಾ? ಜನ ಸಾಯ್ತಾವ್ರಲ್ರ ನಿಮ್ಗೆ ಓಟ್ ಹಾಕಿರೋ ಜನ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದೀರಿ. ತಗೊಬನ್ನಿ ಸುಗ್ರೀವಾಜ್ಞೆ. ಈ ಅಗರ್ಭ ಶ್ರೀಮಂತರ ಎಡಮುರಿಯನ್ನ ಕಟ್ಟಿ ನಿಮ್ಗೆ ಓಟ್ ಹಾಕಿ ಗದ್ಗೆಗೇರಿಸಿದ ಮತದಾರ ಬಂಧುಗಳ ಪ್ರಾಣವನ್ನ ಉಳಿಸಿ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಅವರ ಸಂದೇಶವನ್ನ ಮೈಗೂಡಿಸ್ಕೋಬೇಕಾದಂತ ಜನ ಇವತ್ತು ಜಾತಿ ರಾಜಕಾರಣದಿಂದ, ಪಕ್ಷದ ವ್ಯಾಮೋಹದಿಂದ, ಹುಚ್ಚು ಅಭಿಮಾನದಿಂದ ಈ ಮನೆಯಲ್ಲಿ ರಾಜಕಾರಣಿಗಳು ಸವಾಸ ಮಾಡಿ ಇವತ್ತು ನಿಮ್ಮ ಪರಿಸ್ಥಿತಿ ಬೀದಿ ಪಾಳಾಗಿದೆ. ಈ 3 JCB ಪಕ್ಷಗಳಿಂದ ಈ ನಾಡಿನ ಮತದಾರ ಬಂಧುಗಳಿಗೆ ಉಸಿರಾಡಲು ಸಾಧ್ಯವಿಲ್ಲ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳುಗಳಿಗೆ ನೀವೇ ಶತ್ರುಗಳಾಗಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ ನೀವೇ ವಿಷಜಂತುಗಳಾಗಬೇಕಾಗುತ್ತೆ. ಯಾಕೆ? ಚುನಾವಣೆ ಸಂದರ್ಭದಲ್ಲಿ ಜಾತಿ ನೋಡ್ತೀರಿ, ಪಕ್ಷ ನೋಡ್ತೀರಿ, ಅವ್ರ ಗುಲಾಮರಾಗಿ ಅವ್ರ ಹಿಂದೆ ಓಡೋಯ್ತೀರಿ. ಇವತ್ತು ಯಾವ ರಾಜಕಾರಣಿ ನಿಮ್ಮ ಬೆನ್ನೆಲುಬಾಗಿ ನಿಂತವ್ರೆ? ಇಷ್ಟು ಜನ ಪ್ರಾಣ ಹೋಗಿದೆ ಇವತ್ತು ನಮ್ಮ ನಾಡಲ್ಲಿ. ಏನಾಗ್ತಾ ಇದೆ ನಮ್ಮ ಕಾನೂನು, ಕರ್ನಾಟಕದ ಕಾನೂನು? ಉಪೇಂದ್ರ ಹೇಳ್ದಂಗೆ ನಮ್ಮ ಕರ್ನಾಟಕದ ಕಾನೂನು ಪುಸ್ತಕದ ಬದ್ಧಕ ಅಂತ ನಿರೂಪಣೆ ಮಾಡ್ತಾ ಇದ್ರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಹೇಳ್ರ, ಸಂವಿಧಾನದ ಬಗ್ಗೆ ಮಾತಾಡೋರು, ನಮ್ಮ ನೆಚ್ಚಿನ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋ ಅವಿವೇಕಿ ರಾಜಕಾರಣಿಗಳೇ, ಅಯೋಗ್ಯ ರಾಜಕಾರಣಿಗಳೇ, ಏಡಿ ಅಧಿಕಾರಿಗಳೇ, ಮನೆಯಾಳ ಅಧಿಕಾರಿಗಳೇ, 100 ಜನ ಪ್ರಾಣ ತಗೊಂಡಿದ್ದಾರೆ. 100 ಜನ ಪ್ರಾಣವನ್ನ ಮಕ್ಕಳು ಬಿಟ್ಟು, ಅತ್ತೆ ಮಾವಂದಿರು ಬಿಟ್ಟು, ಗಂಡಂದಿರು ಬಿಟ್ಟು ಪ್ರಾಣ ತಗೋತಾ ಇದ್ದಾರೆ ಮಹಿಳೆಯರು. ಎಲ್ಲಿ ನಿಮ್ಮ ಸಂವಿಧಾನ? ಎಲ್ಲಿ ನಿಮ್ಮ ಮೀಸಲಾತಿ? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಜನನೂ ಸರಿ ಇಲ್ಲ, ಜನನೂ ಬುದ್ಧಿ ಕಲಿಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಬೇಕಾಗಿದೆ. ನಮ್ಮ ಆಕ್ರೋಶವನ್ನ ಈ ರೀತಿ ಹೊರ ಹಾಕ್ತಾ ಇದ್ದೇವೆ. ಇನ್ನು ಮುಂದೆ ಆದ್ರೂ ಜನ ಎಚ್ಚೆತ್ಕೋಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗಕ್ಕೆ
ಈ ಜನರಿಗೆ ನಾವು ಎಚ್ಚರಿಕೆ ಮೂಡಿಸ್ತಾ ಇದ್ವಿ, ಜನರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಜಾತಿ ನೋಡಬೇಡಿ, ಪಕ್ಷ ನೋಡಬೇಡಿ, ಹುಚ್ಚು ಅಭಿಮಾನಕ್ಕೆ ಬಲಿಯಾಗಬೇಡಿ, ಪ್ರಾಮಾಣಿಕ ಸಾಮಾನ್ಯ ಪ್ರಜೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.